ಹಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಫುಲ್ ಯುನೀಕ್ ಆಗಿರುವಂಥ ಮತ್ತು ರೆಸ್ಟೋರೆಂಟ್ ಸ್ಟೈಲ್ದಲ್ಲಿ ನಾವು ಸೂಪನ್ನು ಮಾಡೋಣ. ಇದು ವೆಜ್ ಮಂಚೋ ಸೂಪ್ ಅಂತ ಹೇಳ್ತೀವಿ. ಮತ್ತು ಇದು ಕುಡಿಯೋದ್ರಿಂದ ನಿಮ್ಮದು ಗಂಟಲದಲ್ಲಿ ಏನೇ ತೊಂದರೆ ಇದ್ದರೂ, ಕೆಮ್ಮು, ನೆಗಡಿ, ಈ ಥರ ಏನೇ ಕಾಫ್ ಇದು ಆಗ್ತಿರ್ತಂದ್ರೆ ಇದು ನೀವು ಈ ಥರ ರೆಸಿಪಿಯನ್ನು ಮಾಡ್ಕೊಂಡು ಕುಡಿದ್ರೆ ತುಂಬ ಗಂಟಲಿಗೆ ಒಳ್ಳೆಯದು. ಮತ್ತು ಇದು ಹೆಲ್ದಿ ಕೂಡ ರೆಸಿಪಿ, ಎಲ್ಲ ವೆಜಿಟೇಬಲ್ಸ್ ಕೂಡ ಇರ್ತೈತಲ್ಲ, ಸೊ ಇದರಿಂದ ಇದು ತುಂಬ ಹೆಲ್ದಿ ಕೂಡ. ಸೊ ನಡೀರಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಒಂದು ಕಡಾಯಲ್ಲಿ ನಾನು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಈ ಥರ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ಸನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದು ಫ್ರೈ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದು. 1 ಟೇಬಲ್ ಸ್ಪೂನಷ್ಟು ಚಿಕ್ಕದಾಗಿರೋವಂಥದ್ದು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಅಲ್ಲ, ಇದು ಕೂಡ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇವು ಎಲ್ಲ ಕೂಡ ಸ್ವಲ್ಪ ಹುರ್ಕೊಂಡು ಬಿಡಬೇಕು, ಅದರಷ್ಟು ಆ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫುಲ್ ಕಂಪ್ಲೀಟ್ಲಿ ಓವರ್ ಕುಕ್ ಮಾಡಬಾರ್ದು, ಇದು ಯಾವುದೇ ವೆಜಿಟೇಬಲ್ಸ್ ಆಗಲಿ ಈ ಥರದ್ದು. ಆಮೇಲೆ 1/4 ಕಪ್ನಷ್ಟು ಕ್ಯಾಬೇಜನ್ನು ಹಾಕಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್, ಇದು ಕೂಡ 1/4 ಕಪ್ನಷ್ಟು, ಇವೆಲ್ಲ ಕೂಡ ಈ ಥರ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇವೆಲ್ಲ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಥರ ಫ್ರೈ ಮಾಡ್ಕೋಬೇಕು. ಈ ಟೈಮ್ದಲ್ಲಿ ಸ್ವಲ್ಪ ಬೀನ್ಸ್ ಕೂಡ ಹಾಕ್ತಾಯಿದ್ದೀನಿ, ಇದು ಆಪ್ಷನಲ್, ಬೇಕಂದರೆ ಹಾಕ್ಬೋದು ಅಥವಾ ಇದು ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ಇವೆಲ್ಲ ಚೆನ್ನಾಗಿ 2 ರಿಂದ 3 ನಿಮಿಷ ಇವು ಫ್ರೈ ಆಗಿದೆ. ಈಗ ಸ್ವಲ್ಪ ಕ್ರಂಚಿ ಟೆಕ್ಸ್ಚರ್ ಬರ್ತೈತಿ. ಸೊ ಇದಾದ ನಂತರ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿಕಾಯಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಇವೆಲ್ಲ ಕೂಡ ಒಮ್ಮೆ ಮಿಕ್ಸ್ ಮಾಡಿ, ಇದು ನಾವೇನು ಈ ಸಾಸಸ್ ಇರ್ತಾವಲ್ಲ, ಎಲ್ಲ ಥರ ಸಾಸಸ್ ಹೇಳ್ತೀವಲ್ಲ, ಡಾರ್ಕ್ ಸೋಯಾ ಸಾಸ್ ಹಾಕಾಕತ್ತೀನಿ 2 ಟೇಬಲ್ ಸ್ಪೂನ್. ಆಮೇಲೆ ರೆಡ್ ಚಿಲ್ಲಿ ಸಾಸ್ ಒಂದು ಪೇಸ್ಟ್ ಹಾಕಾತೀನಿ, ಇದು ಕೂಡ 1 ಟೇಬಲ್ ಸ್ಪೂನ್. ಆಮೇಲೆ ಟೊಮೆಟೊ ಸಾಸ್ ಹಾಕಾಕತ್ತೀನಿ, ನಾನು ಟೊಮೆಟೊ ಕೆಚಪ್ 2 ಟೇಬಲ್ ಸ್ಪೂನಷ್ಟು. ಇವು ಕೂಡ ಎಲ್ಲ ಒಮ್ಮೆ ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಇದೆಲ್ಲ ಆದ ನಂತರ ಈಗ ನಾವು ನೀರು ಹಾಕಬೇಕು ಇದ್ರೊಳಗೆ. ನಿಮಗೆ ಯಾವ ಥರ ಎಷ್ಟು ಕನ್ಸಿಸ್ಟೆನ್ಸಿ, ಹೆಚ್ಚಿಗೆ ತಿಕ್ನೆಸ್ ಯಾವ ಥರ ಬೇಕು ಆ ಥರ ನೋಡ್ಕೊಂಡು ಹಾಕಬೇಕು. ಓಕೆ, ನಾವು ಇದು ಅಷ್ಟು ಕೂಡ ಹಾಕಾಕತ್ತೀನಿ. ತಪ್ಪಲು ಉಳ್ಳಾಗಡ್ಡಿ ಇರ್ತೈತಲ್ಲ, ಸ್ಪ್ರಿಂಗ್ ಆನಿಯನ್ಸ್ ಅಂತ ಹೇಳ್ತೀವಿ, ಇದು ಕೂಡ ಹಾಕಿ ಆಯಿತು. ಈಗ ನಾನು 3 ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಮನೆಗೆ ಅಕಾರ್ಡಿಂಗ್ ನಿಮ್ಗೆ ಯಾವ ಥರ ಎಷ್ಟೆಷ್ಟು ಬೇಕು ಆ ಥರ ನೀವು ನೋಡಿಕೊಂಡು ಹಾಕ್ಬೋದು. ಇದು ಆಲ್ಮೋಸ್ಟ್ 6 to 7 ಮೆಂಬರ್ಸಿಗೆ ಆಗುವಷ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ. ಈಗ ಇದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಅಂತ ಹೇಳ್ತೀವಲ್ಲ, ಕಾಳು ಮೆಣಸಿನ ಪೌಡ್ರ್, ಅದೊಂದು ಸ್ವಲ್ಪ ಹಾಕಬೇಕು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಎಲ್ಲ ಸಾಸಸ್ಸಲ್ಲಿ ಉಪ್ಪು ಇರ್ತೈತಿ, ಸೊ ನೋಡಿಕೊಂಡು ಉಪ್ಪೇನಿದೆಯಲ್ಲ ನೋಡಿಕೊಂಡು ಹಾಕಬೇಕು. ಆಮೇಲೆ ಇದು ಕಂಪ್ಲೀಟ್ಲಿ ಚೆನ್ನಾಗಿ ಬಾಯ್ಲ್ ಆಗೋ ತನಕ ವೇಟ್ ಮಾಡಬೇಕು. ಆಮೇಲೆ ಈಗೇನಿದೆಯಲ್ಲ ಕಾರ್ನ್ಫ್ಲವರ್ ಅಂತ ಹೇಳ್ತಿತ್ತಲ್ಲ, ಅದು ಪೌಡ್ರ್, ಅದು 1-2 ಟೇಬಲ್ ಸ್ಪೂನಷ್ಟು ತೊಗೊಂಡು ಒಂದು ಸ್ವಲ್ಪ ನೀರೊಳಗೆ ಮಿಕ್ಸ್ ಮಾಡಿ ಈ ಥರ ಹಿಂಗೆ ಮಿಕ್ಸ್ ಮಾಡಿಕೊಂಡು, ಇದು ಲಂಪ್ಸ್ ಇರ್ಲಾರ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಈಗ ಏನಿದೆಯಲ್ಲ ಅದು ಸೂಪ್ ಕುದೀತಾ ಇದೆ, ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಇದು ಹಾಕೋದ್ರಿಂದ ನಮ್ಮದು ಸೂಪ್ ಏನಿದೆಯಲ್ಲ ಇದ್ರದ್ದು ಟೆಕ್ಸ್ಚರ್ ಏನಿದೆಯಲ್ಲ, ಥಿಕ್ನೆಸ್ ಕಂಪ್ಲೀಟ್ಲಿ ಚಲೋ ಕೊಡ್ತೈತಿ ಮತ್ತು ಸ್ಮೂತ್ ಟೆಕ್ಸ್ಚರ್ ಕೊಡ್ತೈತಿ. ಇದು ಹಾಕಲಿಲ್ಲ ಅಂದ್ರೂ ನಡಿತೈತಿ, ಬಟ್ ಇದು ಹಾಕೋದ್ರಿಂದನೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರ್ತೈತಿ. ಇದು ಹಾಕಿದ್ರೆ ತುಂಬ ಒಳ್ಳೆಯದು. ಇಷ್ಟಾದ ನಂತರ ಇದು ಮತ್ತು ಒಂದು 2 ರಿಂದ 3 ನಿಮಿಷ ಕುದಿಸಿದರೆ ಸಾಕು. ಇದಾಗಿದೆ. ಈಗ ಫೈನಲಿ ವೆಜ್ ಮಂಚೋ ಸೂಪ್ ಏನಿದೆಯಲ್ಲ ರೆಡಿ ಆಗ್ತಾಯಿದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, 1/4 ಕಪ್ನಷ್ಟು. ಜಾಸ್ತಿ ಹಾಕಿದರೆ ತುಂಬ ಘಮ ರುಚಿಯಾಗಿ ಟೇಸ್ಟ್ ಕೂಡ ತುಂಬ ಒಳ್ಳೇದು ಕೊಡ್ತೈತಿ. ಸೊ ಇದು ಕಂಪ್ಲೀಟ್ಲಿ ರೆಡಿಯಾಗಿದೆ. ಸೂಪ್ ಎಷ್ಟು ಇದರದ್ದು ಥಿಕ್ನೆಸ್ ಮತ್ತು ಟೆಕ್ಸ್ಚರ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಟೇಸ್ಟಿ ಕೂಡ ಕಾಣತೈತಿ. ಇದು ಕೂಡ ನೀವು ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮೇಲೆ ಇವು ಫ್ರೈಡ್ ನೂಡಲ್ಸ್ ಹಾಕಿ ಈ ಥರ ಸರ್ವ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ನಮಸ್ಕಾರ, ಧನ್ಯವಾದಗಳು.